ಸೋಲು ಅನ್ನೋದು ನೀವು ಬೇರೆಯವ್ರಿಗಿಂತ ಬೆಟರ್ ಆಗೋಕೆ ಸಿಗೋ ಒಂದು ಅವಕಾಶ. ನೀವು ಫೇಲ್ ಆದಾಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಫೇಲ್ ಆಗಿ ಕಲೀರಿ, ಗ್ರೋ ಆಗಿ. ಇದನ್ನ ಫೇಲ್ಯೂರ್ ಅನ್ನಲ್ಲ, ನಿಮ್ಮ ಸಕ್ಸಸ್ಗೆ ಇಡೋ ಒಂದೊಂದು ಹೆಜ್ಜೆ ಅಂತಾರೆ. ನೀವೇನಾದ್ರೂ ಫೇಲ್ ಆಗ್ತೀವಿ ಅಂತ ಟ್ರೈ ಮಾಡ್ದೇನೆ ಇದ್ರೆ ನೀವ್ ಎಲ್ಲಿರ್ತೀರೋ ಅಲ್ಲೇ ಇರ್ತೀರಾ. ಯಾಕಂದ್ರೆ ಕಂಫರ್ಟ್ ಇಂದ ಏನೂ ಚೇಂಜಸ್ ಆಗಲ್ಲ. ಸ್ಟಾರ್ಟ್ ಮಾಡಿ, ಫೇಲ್ ಆಗಿ, ಲರ್ನ್ ಮಾಡಿ, ಮತ್ತೆ ಟ್ರೈ ಮಾಡಿ. ಇದನ್ನೇ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು. ಫೇಲ್ ಆದ್ರೆ ಏನ್ ತೊಂದ್ರೆ ಇಲ್ಲ. ನೀವ್ ಏನಕ್ಕೆ ಫೇಲ್ ಆಗಿದ್ದೀರಾ ಅನ್ನೋದನ್ನ ತಿಳ್ಕೊಂಡು ಆ ತಪ್ಪನ್ನ ನೀವು ತಿದ್ಕೊಂಡು ಮತ್ತೆ ಟ್ರೈ ಮಾಡಿ, ನೀವು ಸಕ್ಸಸ್ ಆಗೇ ಆಗ್ತೀರಾ. ಅದ್ಬಿಟ್ಟು ನೀವ್ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ, ಇಂಟರ್ವ್ಯೂ ಆಗ್ಲಿ ಅಥವಾ ಯಾವುದೇ ಕೆಲಸ ಆಗಿರ್ಲಿ, ನೀವು ಟ್ರೈ ಮಾಡದೆ, ಆಕ್ಷನ್ಸ್ ತಗೊಳ್ದೆ, ಏನಾದ್ರೂ ಭಯಪಟ್ಟು ಟ್ರೈ ಮಾಡ್ಲಿಲ್ಲ ಅಥವಾ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ಜೀವನ ನಿಮ್ಮನ್ನ ತುಂಬಾ ಕೆಟ್ಟ ಸ್ಥಿತಿಗೆ ತಕೊಂಡೋಗಿ ನಿಲ್ಸುತ್ತೆ. ನಾನ್ ಎಲ್ಲಿ ಸೋಲ್ತೀನೋ ಅನ್ನೋ ಭಯದಿಂದ ನೀವೇನೂ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ಆ ಭಯ ಅನ್ನೋದು ನಿಮ್ಮನ್ನ ದೈಹಿಕವಾಗಿ ಸಾಯಿಸ್ತಾ ಇರ್ಬೋದು. ಆದ್ರೆ ನಿಮ್ಮ ಕಾನ್ಫಿಡೆನ್ಸ್‌ನ, ನಿಮ್ಮ ಡ್ರೀಮ್ಸ್‌ನ, ನಿಮ್ಮ ಗೋಲ್ಸ್‌ನ, ನಿಮ್ಮ ಭವಿಷ್ಯನ ನಿಧಾನವಾಗಿ ಸಾಯಿಸುತ್ತೆ. ಕೊನೆಗೆ ನೀವು ಬದುಕ್ತಿರೋ ಈ ಜೀವನ, ನೀವು ಬದುಕ್ಬೇಕು ಅಂತ ಬಯಸಿದ ಜೀವನ ಬೇರೆನೇ ಆಗಿರುತ್ತೆ. ನೀವು ಹೆಂಗ್ ಬದುಕ್ಬೇಕು ಅಂದ್ಕೊಂಡಿದ್ದೀರಾ, ಹಂಗೇನಾದ್ರೂ ನೀವು ಬದುಕ್ಬೇಕು ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕೆ, ಸ್ಟಾರ್ಟ್ ಮಾಡೋಕೆ, ಆಕ್ಷನ್ಸ್ ತಗೊಳ್ಳೋಕೆ ಭಯ ಪಡ್ಬೇಡಿ. ಅದ್ ಏನಾದ್ರೂ ಆಗಿರ್ಲಿ. ಆದ್ರೆ ಮಹಾ ಇನ್ನೇನಾಗ್ಬೋದು? ಒಂದು ಸೋಲು ಅಥವಾ ಗೆಲುವು. ಸೋತ್ರೆ ಅನುಭವ ಸಿಗುತ್ತೆ, ಗೆದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಒಂದ್ಸಲ ನಿಮ್ ಜೀವನದ ಬಗ್ಗೆ ನೀವೇ ಥಿಂಕ್ ಮಾಡಿ. ನೀವ್ ಎಷ್ಟೋ ಕೆಲ್ಸಗಳನ್ನ ಮಾಡ್ಬೇಕು ಅನ್ಕೊಂಡಿರ್ತೀರ. ಆದ್ರೆ ನಾನ್ ಸೋತ್ರೆ ಆಯ್ತು, ನಾನೇನಾದ್ರೂ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಜನ ಎಲ್ ನಗ್ತಾರೋ ಅನ್ನೋ ಭಯದಿಂದ ನೀವು ಸ್ಟಾರ್ಟ್ ಸಹ ಮಾಡಿರಲ್ಲ. ಎಷ್ಟೋ ವರ್ಷಗಳೇ ಕಳ್ದೋಗಿರ್ತವೆ. ಭಯ ಅನ್ನೋದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ, ಸೇಫ್ ಆಗಿಡುತ್ತೆ. ಆದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಇದರಿಂದ. ಒಂದ್ ಎಕ್ಸಾಂಪಲ್ ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ, ನೀವು ಈಜದ್ ಕಲಿಬೇಕು ಅಂದ್ರೆ ನೀರಿಗಿಳಿಬೇಕು ಅಂದ್ರೆ ಫಸ್ಟ್ ಭಯ ಆಗುತ್ತೆ. ಹೋಗ್ತಾ ಹೋಗ್ತಾ ಭಯ ಹೋಗುತ್ತೆ, ಈಜೋದ್ ಬರುತ್ತೆ. ಅದ್ಬಿಟ್ಟು ದಡದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಈಜ್ ಬರುತ್ತಾ? ನಿಮ್ ಜೀವನಾನು ಹೀಗೆ. ಆಕ್ಷನ್ಸ್ ತಕೊಂಡು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಭಯ ಹೋಗುತ್ತೆ. ನೀವ್ ಅಂದ್ಕೊಂಡಿದ್ ಕನ್ಸು ನನ್ಸಾಗುತ್ತೆ. ಈ ಜಗತ್ತಲ್ಲಿ ಯಾರಿಗೆ ಭಯ ಇಲ್ಲ ಹೇಳಿ? ಎಲ್ಲರಿಗೂ ಭಯ ಇರುತ್ತೆ. ಆದ್ರೆ ಆ ಭಯ ಇದ್ರೂನು ಆಕ್ಷನ್ಸ್ ತಗೋಬೇಕು, ಸ್ಟಾರ್ಟ್ ಮಾಡ್ಬೇಕು. ಇವತ್ ನೀವು ಒಳ್ಳೆ ಡಿಸಿಷನ್ಸ್ ತಕೊಂಡು ಆ ಒಂದು ಭಯನ ಬಿಟ್ಟು ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನೀವ್ ಅಂದ್ಕೊಂಡಂತ ಲೈಫ್ ನ ಲೀಡ್ ಮಾಡಕ್ಕಾಗುತ್ತೆ. ಸಪೋಸ್ ನೀವೇನಾದ್ರೂ ಭಯಕ್ಕೆ ಎದ್ರಿ ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ನಾಳೆ ನಿಮ್ಮ ಪರಿಸ್ಥಿತಿನ ನೋಡ್ಕೊಂಡು ನೀವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ, ರಿಗ್ರೆಟ್ ಆಗ್ಬೇಕಾಗುತ್ತೆ. ಛೇ, ಅವತ್ ಅಂದ್ಕೊಂಡಂಗೆ ಸ್ಟಾರ್ಟ್ ಮಾಡಿದ್ರೆ ಇವತ್ತೆಲ್ಲೋ ಇರ್ತಿದ್ದೆ ಅಂತ ಮುಂದೆ ಒಂದು ದಿನ ಯೋಚಿಸೋದ್ಕಿಂತ ಇವತ್ತೇ ಸ್ಟಾರ್ಟ್ ಮಾಡಿ. ಅದು ದೊಡ್ಡದೋ ಚಿಕ್ಕದೋ ಒಂದು ಸ್ಟೆಪ್ಸ್ ಆದ್ರೂ ತಗೊಳ್ಳಿ. ನೀವು ಸ್ಟಾರ್ಟ್ ಮಾಡಿದ್ರೆ ಭಯ ಆದಾಗೆ ಹೋಗುತ್ತೆ. ಫೇಲ್ಯೂರ್ ಅನ್ನೋದು ನಿಮ್ಮ ಜೀವನನ ಹಾಳು ಮಾಡೋದಿಲ್ಲ. ಬಟ್ ಫಿಯರ್ ಆಫ್ ಫೇಲ್ಯೂರ್ ಇದೆಯಲ್ಲ, ಇದು ಖಂಡಿತ ನಿಮ್ ಜೀವನನ ಹಾಳು ಮಾಡುತ್ತೆ. ಅದ್ ಯಾವುದೇ ಕೆಲಸ ಆಗ್ಲಿ, ಅದೇನಾದ್ರೂ ಆಗಿರ್ಲಿ, ನೀವು ಪ್ರಯತ್ನ ಪಟ್ಟು ಸೋತ್ರು ಪರವಾಗಿಲ್ಲ. ಆದ್ರೆ ಪ್ರಯತ್ನ ಪಡ್ದೇನೆ ನೀವು ಅದನ್ನ ಪ್ರಯತ್ನ ಪಡೋದಕ್ಕೆ ಎದ್ರುಕೊಂಡು ಸುಮ್ನೆ ಇದ್ರೆ ಅದು ನಿಜವಾಗ್ಲೂ ಖಂಡಿತ ನಿಮ್ದೇ ತಪ್ಪಾಗಿರುತ್ತೆ. ಇದಕ್ಕೆ ನೀವು ನಿಮ್ಮ ಕನಸುಗಳನ್ನ, ನಿಮ್ಮ ಲೈಫ್ ನ ಈ ಫಿಯರ್, ಈ ಭಯ ಅನ್ನೋದು ಕೊಲ್ಲೋಕು ಮುಂಚೆನೆ ನೀವೇ ಅದನ್ನ ಕೊಲ್ಲಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.